ಬಿದ್ದಿದೆ ತಾಲೂಕು ಕ್ರೀಡಾಂಗಣ ಮತ್ತು ಈಜುಕೊಳ. ಎಂಟು ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ ಸ್ವಿಮ್ಮಿಂಗ್ ಪೂಲ್. $2.16 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದರೂ ಉದ್ಘಾಟನೆ ಭಾಗ್ಯವಿಲ್ಲ. ಹಾನಗಲ್ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿರುವ ಈಜುಕೊಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಕಳೆದ 8 ವರ್ಷಗಳಿಂದ ಪಾಳು ಬಿದ್ದಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಡಿ ಬರುವ ಈಜುಕೊಳ ಸದ್ಯ ಬಾಗಿಲನ್ನ ಮುಚ್ಚಿದ್ದು ಒಳಗೆ ಪ್ರವೇಶಿಸಿದ್ರೆ ಪತನಗೊಂಡ ಸಾಮ್ರಾಜ್ಯದ ಕುರುಹುಗಳಂತೆ ಕಾಣ್ತಾ ಇದೆ. ಹೌದು, ಸಾರ್ವಜನಿಕರಿಗೆ ಉಪಯೋಗವಾಗಲಿ ಅಂತ ಈಜುಕೊಳವನ್ನ ನಿರ್ಮಿಸಲಾಗಿದೆ. ಆದರೆ ಈಜುಕೊಳದ ಆವರಣದ ಗೋಡೆ ಅಲ್ಲಲ್ಲಿ ಕುಸಿದಿದ್ದು ಅಲ್ಲಿರುವ ದುಬಾರಿ ಸಾಮಗ್ರಿಗಳು, ನೀರು ಪಂಪ್ ಮಾಡುವ ಸಾಧನೆಗಳು, ಮೋಟಾರ್ ಕಣ್ಮರೆಯಾಗಿವೆ. ಅಲ್ಲದೆ ಆವರಣದಲ್ಲಿನ 2 ಕೊಳಗಳಲ್ಲಿ ಗಲೀಜು ನೀರು ಸಂಗ್ರಹವಾಗಿ ಪಾಚಿ ಕಟ್ಟಿಕೊಂಡಿದ್ದು ದುರ್ನಾತ ಬೀರ್ತಾ ಇದೆ. ಇನ್ನು ಮಕ್ಕಳಿಗಾಗಿ ನಿರ್ಮಿಸಿರುವ ಈಜುಕೊಳ ಸಹ ಒಡೆದೋಗಿದ್ದು ಟೈಲ್ಸ್ ಕಲ್ಲುಗಳೆಲ್ಲ ಕಿತ್ತೋಗಿವೆ. ಅಲ್ಲದೆ ಸುತ್ತಮುತ್ತಲಿರುವ ಕಿಟಕಿ ಗಾಜುಗಳು ಒಡೆದೋಗಿದ್ದು ಆವರಣದ ಸುತ್ತಮುತ್ತ ಗಿಡ ಗೆಂಟೆಗಳು ಬೆಳೆದಿದ್ದು ಪಾಳು ಬಿದ್ದ ಸ್ಥಿತಿಗೆ ತಲುಪಿದೆ. ಇನ್ನು 2017ರಲ್ಲಿ $2.16 ಕೋಟಿ ವೆಚ್ಚದಲ್ಲಿ ಈಜುಕೊಳ ನಿರ್ಮಾಣ ಮಾಡಲಾಗಿತ್ತು. ಅಂದಿನ ಶಾಸಕ ದಿವಂಗತ ಮನೋಹರ್ ತಹಸೀಲ್ದಾರ್ ಅವರು ಅಂದಿನ ಯುವಜನ ಮತ್ತು ಕ್ರೀಡಾ ಇಲಾಖೆ ಸಚಿವ ಪ್ರಮೋದ್ ಅವರಿಂದ ಈಜುಕೊಳದ ಉದ್ಘಾಟನೆಯನ್ನ ಮಾಡಿಸಿದ್ರು. ಉದ್ಘಾಟನೆ ಬಳಿಕ ಈಜುಕೊಳ ಸಾರ್ವಜನಿಕರ ಬಳಕೆಗೆ ಸಿಗಲೇ ಇಲ್ಲ. ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಕಾಮಗಾರಿ ಪೂರ್ಣಗೊಂಡು ಕ್ರೀಡಾ ಇಲಾಖೆಗೆ ಹಸ್ತಾಂತರಗೊಂಡ ಆರಂಭದಲ್ಲಿ ಖಾಸಗಿಯವರಿಗೆ ನಿರ್ವಹಣೆಗೆ ಗುತ್ತಿಗೆಯನ್ನ ನೀಡಲಾಗಿತ್ತು. ಆದರೆ ಗುತ್ತಿಗೆ ಪಡೆದವರಿಂದ ಈಜುಕೊಳ ನಿರ್ವಹಣೆಯಾಗಲಿಲ್ಲ. ಅಂದಿನಿಂದ ಇಲ್ಲಿನ ತನಕ ಈ ಈಜುಕೊಳ 8 ವರ್ಷದಿಂದ ಬಾಗಿಲು ಬಂದಾಗಿ ಪಾಳು ಬಿದ್ದಿದ್ದು ಇದರಿಂದ ಸಾರ್ವಜನಿಕರ ಪಾಲಿಗೆ ಈ ಸೌಲಭ್ಯ ಇದ್ದು ಇಲ್ಲದಂತಾಗಿದೆ. ಬೇಸಿಗೆ ಹಾಗೂ ಬಿಡುವಿನ ಅವಧಿಯಲ್ಲಿ ಈಜು ಕಲಿಯುವ ಕ್ರೀಡಾಭ್ಯಾಸ ಮಾಡುವ ಆಸಕ್ತರ ಕನಸಿಗೆ ಅಡ್ಡಿಯಾಗಿದೆ. ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈಜುಕೊಳ ಜನರ ಬಳಕೆಗೆ ಲಭ್ಯವಾಗಬೇಕು. ಈಜುಕೊಳದ ದುರಸ್ತಿ ಮತ್ತು ಕ್ರೀಡಾಂಗಣ ಸೇರಿದಂತೆ ಸುಧಾರಣೆ ಕಾಮಗಾರಿ ಕೈಗೆತ್ತಿಕೊಂಡು ಪಟ್ಟಣದಲ್ಲಿನ ಈಜುಕೊಳವನ್ನ ಮತ್ತೆ ಆರಂಭಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಹಾವೇರಿ.